ಕುಡಿದು ಐತಪ್ಪ ಮತ್ತೋ ಮೇಲಾತು ಹೊರಗದ ಹೊರಗೆ ಒಬ್ಬೈಕಿ ಗಂಟು ಬಿದ್ದಾಳವಾಗ ಅಕ್ಕಿಲಿಂದ ಮನ್ಯಾಗ ಅವ ನಿಗ್ರಹ ಮಾಡಕತ್ತಾನ ಒಂದು ತಾಯ್ತ ಮಾಡಿಸ್ಕೋರಿ ಒಂದು ಮನಿ ಒಳಗ ಒಳಭಾಗದ ಇಡಕ ಒಂದು ವಸ್ತು ಮಾಡಿಕೊಡ್ತಾನ ಅಜ್ಜ ಆ ತರ ಮಾಡಿಸ್ಕೋರಿ ನಾಳೆ ಅಮಾಸಿ ಅಲ್ಲಿ ನಾನು ದರ್ಗಾ ಹತ್ರಿ ನಾನು ಬೂದಿ ನಂಬಿ ಮಾಡ್ಕೊರಿ ನಿಮ್ಮ ತಂದಿನ ಆಕಿಲಿಂದ ದೂರ ಆಗುವಂಗ ನಾ ಮಾಡ್ತೇವೆ ಶಕ್ತಿ ಐತಿ ಅವು ಆ ಶಕ್ತಿ ಮನ್ಯಾಗ ಇಟ್ಕೊಂಡು ಏನು ಮಾಡಲ್ಲ ಏನು ನಡಿವಲ್ಲ ಅದಕ್ಕೆ ಆಶೀರ್ವಾದ ಮಾಡ್ತೀನಿ ಅಮಾಸೆ ಐತ್ರಿ ಅದನ್ನ ಹೌದು ಮಾಡುವಂತಪ್ಪ ಪ್ರಸಾದ ಹಚ್ಚವು ಪ್ರಸಾದ ಆ ಹೆಣ್ಣು ಮಗ ಕೆಕ್ಕಲ್ ಮಟ್ಟಿ ಹಾಕಿ ಹೇಳ ಮಕ್ಕಳು ಶಾನ್ಯಾರ ಆಗ್ಬೇಕು ಬುದ್ಧಿವಂತರ ಆಗ್ಬೇಕು ಭಾಳ ಹಠ ಮಾಡ್ತಾರ ಮನೆಯಾಗ ನೆಮ್ಮದಿ ಇಲ್ಲ ನಮಗ ಚಂದಾಗ ಒಂದು ರೊಟ್ಟಿ ಮುಡ್ಕೊಂಡು ತಿನ್ನಕ ದಾರಿ ಮಾಡಪ್ಪ ಅಂತ ಕೇಳ್ತಾರೆ ಪ್ರಶ್ನೆ ಅದೇನು ಮಗಳಿಗೆ ಹೇಳ ನಾಳೆ ಅಮಾಸಿ ದರ್ಗಾ ಹತ್ತನಪ್ಪ ಆಶೀರ್ವಾದ ಕಾಯಿ ಒಯ್ಯನು ಅಮಾಸಿ ನಾನು ದರ್ಗಾ ಹತ್ತು ಕಲ್ಯಾಣ ಆಗೋಂಗ ಆಶೀರ್ವಾದ ಮಾಡ್ತೀನಿ ಅಮಾಸಿ ಬರೋ ಮುಂದ ಪೆನ್ನು ಒಂದು ನೋಟ್ಬುಕ್ಕ ತಗೊಂಬ ಪ್ರಸಾದ ಕೊಡು ರಮಣಿ ಹೇಳ್ರಿ ಕುಂದ್ರಿ ಹುಬ್ಬಳ್ಳಿ ಅರ್ಜುನ್ದು ದೊಡ್ಡ ವಾಯಿನ ಭಾಳ ಐತಿ ಅವ ಭಾಳ ಬರಾಕತ್ತೈತಿ ಆ ಸನ್ನಿಧಿಗೆ ಹೋಗಿ ನಮ್ದು ಒಟ್ಟು ಪರಿಹಾರ ಮಾಡ್ತಾರನ ಅಂತೇಳಿ ಬಂದ ನಾವು ಹೌದನ್ರಿ ಮನುಷ್ಯ ಮಾಡ್ಕೊಂಡೈತೆ ಈಗ ನಿಮ್ಮ ಮನುಷ್ಯ ಈಗ ಅಯ್ಯಲಿ ಆದ್ಯ ಅಲ್ಲೇ ಕುಂತಾಗ ದಾರ ಕೊಟ್ಟು ಮುಂದೆ ಹೇಳ್ಯ ನೆನಪ ಅವ ಏನೇನು ಹೇಳ್ಯಾನ ಆ ಥರ ಮಾಡ್ಕೊರಿ ಅಮಾಸಿ ನನ್ನ ದರ್ಗಾ ಹತ್ತಿರ ಅಮಾಸಿಗೆ ಬರಕ್ಕಾಗೋದಿಲ್ಲ ನಿರ್ವಾರದಾಗ ಬಂದು ಮೊದಲ ಅದು ಏನು ಮಾಡಿಸಿದ್ದೈತಿ ನೋಡು ಅದನ್ನ ಕಡಿಗೆ ಮಾಡಿಸ್ಕೋರಿ ಮನಿಗೆ ಅಂಗಡಿಗೆ ನಿಂದು ಏನೇನೈತಿ ಮೊದಲು ಮನಿಗೆ ಮಾಡ್ಕೊ ಬಂದೋಬಸ್ತ್ ಚೌಕಟ್ಟು ಮಾಡ್ಕೊರಿ ನಾನು ಬೂದಿ ನಂಬು 5 ಅಮಾಸಿ ಹತ್ತು ನೀ ಹೆಂಗ ಅಮಾಸಿ ಹತ್ತಿ ನಿನ್ನ ನಾನು ಬೂದಿ ನಂಬಿದ್ದ ಕರೆಯಾದ್ರೆ ನಿನಗ ಗೊತ್ತಾಕತಿ ಆ ಥರ ನಡ್ಕೋಬೇಕಿಲ್ಲೇ ಹೆಬ್ಬಳ್ಳಿಗೆ ಬರ್ಬೇಕಂತ ಹೌದು ಹೆಬ್ಬಳ್ಳಿಗೆ ಬರ್ಬೇಕು ಅದು ಶಿವಾಜಿ ಒಂದು ಜಾಗ ಅದು ಮನೆಗೆ ಕೊಡ್ಬೇಕಾದ್ರೆ ಅನ್ನೊಂದು ಲಗ್ನ ಆಗ್ಬೇಕ್ರಿ ಅದು ಅಂಗಡಿದು ಚಲೋ ಈಗ ಟೈಮ್ ಅಂಗಡಿದು ಮನಿದು ನಿಮ್ಮ ಅಣ್ಣಗೆ ಹೆಣ್ಣು ಹತ್ಲಾರ್ದು ಅದನ್ನ ಮನಿಗೆ ಮಾಡಿಸ್ಕೋ ಅಮಾಸಿ ಹತ್ತು ಆಶೀರ್ವಾದ ಕಾಯಿ ಓದ್ ಕಟ್ಕೋ ಒಂದು ಅಮಾಸಿ ನಾಳೆ ಅಮಾಸಿ ಬರೋ ಮುಂದೆ ನಿಮ್ಮ ಅಣ್ಣನ್ನು ಕರ್ಕೊಂಡ್ ಬಂದು ನಾನು ದರ್ಗಾ ಹತ್ರಿ ಅಮಾಸಿ ಅನ್ನೋರಾಗ ಅದನ್ನ ಮಾಡಿಸ್ಕೋಬೇಕು ಅಮಾಸಿ ಒಳಗೆ ಅದು ಕಾಪಾಟ್ ಮಾಡಿಸ್ಕೋಬೇಕೆಲ್ಲ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋದಾಗತ್ತನಪ್ಪ ಅದನ್ನ ಅಜ್ಜನ್ ಕರ್ಕೊಂಡು ಹೋಗ್ತೀರಾ ನಿಮ್ಮ ಊರಿಗೆ ಸುಮ್ಮನೆ ಒಬ್ರು ಮಾತಾಡ್ರಿ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋರಿ ಇಲ್ಲೇ ಮಾಡಿಸ್ಕೊಂಡು ಹೋಗ್ತೀನಂದ್ರ
ಅದನ್ನ ಇದ್ಯಾಕ ಕೇಳ್ರಿ, ಅವ ಯಾವ ಥರ ಹೇಳ್ತಾನೆ ಆ ಥರ ಮಾಡಿಸ್ಕೊರಿ. ಆಯ್ತು ನನ್ನ ಬೂದಿ ನಂಬಿ ನಡ್ಕೊರಿ. ಒಂದರೆ ಕಟ್ಟು ವಿಚಾರ ಮಾಡೋಣ ಹೇಳ್ರಿ. ಈ ಬೆಳವಣಿಗೆ ಒಬ್ಬ ನಾನು ಬಂಗಾರದ ಅಂಗಡಿ ಅವ, ಅರ್ಬಿ ಅಂಗಡಿ ಅವ, ಹೊಳ್ಳಿ ಹೆಣ್ಣು ಹತ್ತದವು. ಎಲ್ಲರಿಗೂ ನಿಮ್ಗೆ ಆಗೇಲೆ ಆದ ತಿಳಿಸ್ಯಾನ ನಿಮ್ಮ ಹಕ್ಕಿಕತ್ತ ಹೇಳ್ಯಾನಿಲ್ಲ. ಬೇಗ ಬಂದು ಮಾಡಿಸ್ಕೋ, ಅವಕಟ್ಟು ಮಾಡಿಸ್ಕೋ. 5 ಅಮಾಸಿ ನನ್ನ ದರ್ಗಾ ಹತ್ರಿ. ಅದೇನು ಹೇಳಕತ್ತೀನಪ್ಪ, ಈ ಕೆಲಸ ಮಾಡ್ಕೋಬೇಕು. ಯಾವ ಬರುದಿಲ್ಲ. ಅದನ್ನ ಮೊದಲ ಇಳು ಮಾಡ್ಕೊರಿ. ಇಳು ಮಾಡ್ಕೊಂಡಿಂದ ನಾನು ಬೂದಿ ನಂಬಿ ನಡ್ಕೋರಿ. ಅವು ಯಾಕೆ ಬರುದಿಲ್ಲ, ನಿಮ್ಮ ವ್ಯಾಪಾರ ಯಾಕೆ ಹೋಗುದಿಲ್ಲ, ಹೆಣ್ಣು ಯಾಕೆ ಹತ್ತುವುದಿಲ್ಲ, ಅದನ್ನು ನೋಡ್ರಿ. ಕೊಡು ಪರಿಹಾರ ಮಾಡ್ಕೋಬೇಕಾದಕ್ಕೆ ನಾವು ಏನು ಹೇಳಿರ್ತೀನಿ ಆ ಪರಿಹಾರ ಮಾಡ್ಕೊಂಡು ನಡ್ಕೊಂಡ್ರೆ ನಿಮಗ ಕಲ್ಯಾಣ ಎಲ್ಲವೂ ಹಾಕವು ನಂಬಕ್ಕ. ಒಂದ್ರೆ ಏಕಟ್ಟ ವಿಚಾರ ಮಾಡೋರು ಹೇಳ್ರಿ ಅಂತ ಹೇಳ್ರಿ. ಪತ್ನಿ ಕಡೆ ಎಲ್ಲಾರು ಬಂದ ನೋಡು ಗಂಡ ಹೆಂಡತಿ. ಪತ್ನಿ ಎಷ್ಟು ದಿನ ಹೇಳ್ರಿ. ಇವ್ರದ್ದು ಹಣೆ ಬರ ಬರ್ದ ಬಿಟ್ಟಾನಿಲ್ಲ ಆತ ದಾರ ಕಟ್ಟು ಮುಂದ ಬರ್ದಾರ್ರಿ. ನದಿಗೆ ಮೇಲೆ ತೋರಿಸಿದ್ರ ಅಥವಾ ಯಾವ ಪ್ರಕಾರ ಹೇಳ್ಯಾನ ಎಲ್ಲದೂ ನಿಮ್ಮದ 9 ವರ್ಷ ಆತಂತೂ ಹೇಳ್ಯಾನ. ಅದು 9 ವರ್ಷ ಮಾಡಿಸಿದ್ದು ನಿಮ್ಮ ಮನ್ಸಿಗೆ ಖಾತ್ರಿ ಐತನಿಲ್ಲ? ಈಗಂತೂ ಈ ವರ್ಷದಾಗ ಖಾತ್ರಿ ಫುಲ್ ಆಗೈತ್ರಿ ನಮಗೆ. ಆಗೈತ್ರಿ. ಒಂದು 10 ಜನ ಕರ್ಕೊಂಡು ಹೋಗ್ರಪ್ಪ. 10 ಜನ ಕರ್ಕೊಂಡು ಎಲ್ಲಿಗೆ? ನಿಮ್ಮಲ್ಲಿಗೆ, ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಿಂದ ಅದಕ್ಕೆ ಏನೇನು ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಅನ್ನೋದು ಹೇಳ್ತಾರ. ಆ ಥರ ನೀವು ಮಾಡಿಸ್ಕೊಳಕ್ ಗಟ್ಟಿದ್ರ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗ್ರಿ. ಎಂದ ಕರ್ಕೊಂಡು ಹೋಗ್ತೀರಿ ನೋಡ್ರಿ, ವಿಚಾರ ಮಾಡಿ ಹೇಳ್ಕೊಂಡು ಹೋಗಿ ಬರ್ತಾರ. ನಾನಂತೂ ಪರ್ಮಿಷನ್ ಕೊಟ್ಟೀನಿ. ವಿಚಾರ ಕೊಟ್ರ ಯಾವಾಗಾರ ಕರ್ಕೊಂಡು ಹೋಗ್ಬೋದು. ಗೊತ್ತ, ದೂರ ಒಯ್ಯಬೇಡದು. ಐತಾರ ಬೆಸ್ತಾರ ವಾರದ 2 ದಿವಸ ಬಿಟ್ಟು ನಾಳೆಗೆ ಅನುಕೂಲ ನಾಳೆ ಕರ್ಕೊಂಡು ಹೋಗ್ರಿ. ಅದು ನಿಮಗ್ ಬಿಟ್ಟದ. ಮಾಡ್ಕೋರಿ. ಎಲ್ಲಾ ತರದಿಂದು ಎಷ್ಟು ಏನು ಬಂದ್ರು ಏನು ದುಡ್ಡಿಲ್ಲ ಎಲ್ಲಾ ಗುರುಗುಸಿ ದನ ಕರ ಹಿಡ್ಕೊಂಡು ಮನುಷ್ಯರ ಮಟನು ಎಲ್ಲ ಬಸ್ ಅಂತ ಮನ್ಯಾಗ ಏನ್ ಮಾಡ್ರಿ ಒಟ್ಟ ಪಾರಂಬುದ ಇಲ್ರಿ. ಕೊಡು ಪ್ರಸಾದ ಕೊಡು, ಕರ್ಕೊಂಡು ಹೋಗಿ ಮಾಡಿಸ್ಕೊರಿ. ಅದಕ್ಕೆ ಗಟ್ಟಿ ಆಗ್ಬೇಕ. ಗಟ್ಟಿ ಆದ್ರೆ ನಾನು ನಿಮಗ್ ಭೇಟಿ ಹಾಕಿನ ಬಿಜಾಪುರ ಕಣ್ಣೂರ್ಲಿಂದ ಸುವರ್ಣ ಕರ್ಕೊಂಡು ಅದು ನಿಮಗ ಈಗೀಗ ಗೊತ್ತಾಗಕತ್ತೈತಪ್ಪ. ಹೆಂಗದು ನಿಮಗ ಧಕ್ಕೆ ಬಡ್ಕೊಂತ ಏನೋ ಉತ್ಪನ್ನ ಬಸ್ ಮಾಡುದು, ಮಕ್ಕಳು ಹಿಡ್ಕೊಂಡು ಮನೆಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ಕಾಡುದು. ಇವನ್ನ ಅದಕ್ಕೆ ಮಾಡಿಸ್ಕೊಂಡು ಬಂದಾರ. ಅವರು ಮಾಡಿಕೆ ಆಗೈತಿ. ಅದನ್ನ ಇವ್ರು ಅದನ್ನ ಬಂದೋಬಸ್ತ್ ಇವ್ರ ಮನೆಗೆ ಕಟ್ಬಂದ್ ಮಾಡ್ಕೊಂಡ್ರೆ ಇವ್ರು ವಂಶ
ಇವ್ರ ಕುಟುಂಬ ಎಲ್ಲ ತರದಿಂದ ಉದ್ಧಾರ ಆಕ್ಕಾರಪ್ಪ. ಭೂಮ್ಯಾಗ, ಮನಿ ಒಳಗ, ಮನುಷ್ಯರಿಗೆ ಎಲ್ಲ ತರದಿಂದ ಅವ್ರಿಗೆ ಸುದ್ದಿ ಹಿಡಬೇಕು. ಸಣ್ಣ ಕೂಸುಗಳ ಹಿಡ್ಕೊಂಡು ಹೌದನ ಅಲ್ಲಿದೆ ಇದು ಮಾಡಿಕೆ ಆಗೈತಿ. 29 ದಿನಸದಾಗ ಅದು ಮಾಟ ಉಜ್ವಲ ಆಗುವಂಗ, ಮುಂದೆ ಹರುವಂಗ, ನಿಮ್ಮನ್ನು ಕೈ ಬಿಡುವಂಗ ಆಗಿಲ್ಲಪ್ಪ. ಅದು ಮಾಟ ನಿಮ್ಮನ್ನು ತಾಳಬಷ್ಟ ಆಗುವಂಗ ಮಾಟ ಮಾಡ್ಸ್ಯಾರ ನೋಡು. ಅದಕ್ಕೆ ನಿನ್ನ ಮನೆಗೆ ಬಂದೋಬಸ್ತ್ ಮಾಡಿಸ್ಕೊಂಡು 5 ಅಮಾಸೆ ನಾನು ದರ್ಗಾ ಹತ್ಬೇಕು. ಇಷ್ಟು ಮಾಡಿದಾರೆ. ಆ ಥರ ಮಾಡುವಂಗಿದ್ರೆ ನನ್ನ ಬೂದಿ ನಂಬಿ ಮಾಡ್ಕೊಡಿ. ಇಂಥಲ್ಲಿ ಹೋಗಿದ್ವಿ, ಇಂಥ ಆದ್ರೆ ನಮ್ಗೇನೋ ಶುದ್ಧ ಆಗಲಿಲ್ಲಪ್ಪ ಅಂತ ನನ್ನ ಹೆಸರು ಕೆಡಬಾರ್ದು. ಅವ್ರು ಕರ್ಕೊಂಬಂದಾರಲ್ಲ ನಿಮ್ಮನ್ನ, ಅವ್ರಿಗೆಲ್ಲ ಗೊತ್ತೈತಿ. ಅವ್ರನ್ನ ಹಿಡ್ಕೊಂಡು ಕೆಲಸ ಮಾಡ್ಕೊ. ಹೇಳ್ರಿ ಅಮ್ಮ. ಹೇಳ್ರಿ. ಕದಾಪುರದವ್ರು ಬಂದರು ಮತ್ತೆ ಬರ್ರಿ. ನಿಮ್ಮ ಊರವ ಒಂದು ನಿನ್ನ ಮಗ ಇವ್ ಹೇಳಿಂದ ನೀನು ಕರ್ಕೊಂಡ್ ಬಂದೇವ, ಹೌದಾ? ನೀವು ಹೆಂಗ ನನ್ನ ಬೂದಿ ನಂಬಿರಿ ಆ ಥರ ನಂಬಿ ಮಾಡ್ಕೊಂಡ್ರೆ ಇವ್ರಿಗೆ ಒಳ್ಳೇದಾಗತ್ತೆ. ಮತ್ತೆ ಇಲ್ಲಿ ಕಂದ್ರೆ ಇವ್ರು ಯಾವ ದಂಡಿಗೆ ಹತ್ತುದಿಲ್ಲ ಹೇಳ. ಮೊದಲು ನಮ್ಮ ಎಲ್ಲ ಚಟ ಬಿಡ್ತೀನಿ ಅಜ್ಜ, ನಿಂದು ಬೂದಿ ನೆಂಬಿ ನಾ ಮಾಡ್ಕೊಂಡು ಹೋಗ್ತೀನಿ ಅಂತ ಸ್ವಾಮಿ ಮಾಡಿ ಈಗ ಅಮಾಸೆ ನಾನು ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯಿ ಊದ್ ಕಟ್ಬೇಕು. ಅಲ್ಲಿ ಬಡಿ ಬರು ಈಗ ಹೂವು ಬಿಟ್ಟು ಮಿಡಿ ಆಗೈತಿ. ಮಿಡಿಯಪ್ಪ ನೀನು ಇನ್ನೂ ಪೂರಾ ಬಲ್ತಿಲ್ಲ. ಮಿಡಿ ಇದ್ದಾಗನ ನಿನ್ನ ಕೈಯಾಗ ನಿನ್ನ ಹತ್ರ ಎಷ್ಟು ಚಟ ಅದವು. ತಪ್ಪಾಗೈತೆ ನಡ್ಕೋ ಅಜ್ಜ, ನಿನ್ನ ನಂಬ್ತೀನಿ ನಾನು ಅಂತ ಹೇಳು. ನೀ ಬುದ್ಧಿ ಕೊಡು. ಅದ ಚಟದ ಬೆನ್ ಹತ್ತು ಹೋದ್ರ ನೀವು ಸತ್ಯನಾಶ ಐತಿ. ಯಾವ್ದು ಹಾಕೊಂತೀನಿ ನೋಡಿ. ಎಲ್ಲ ಬಿಡ್ತೀನಂತೆ ನನ್ನ ಬೂದಿ ಮುಟ್ಟು ನಾಳೆ ಅಮಾಸಿ ದರ್ಗಾ ಹತ್ರಿ, ಆಶೀರ್ವಾದ ಕಾಯಿ ಊದ್ ಕಟ್ರಿ. 5 ಅಮಾಸಿ ನನ್ನ ದರ್ಗಾ ಹತ್ತ. ಯಾಕೆ ಶುದ್ಧ ಆಗುದಿಲ್ಲ ನಾನು ನೋಡಿ. ಮುಟ್ಟಲ್ಲೇ ಮುಟ್ಟಿ ಇಲ್ಲೇ ಬೂದಿ ಎಲ್ಲ ಬಿಡ್ತೀನಿ ಅಂತ ಹೇಳಿ ಅಂದಾಗ ಹಚ್ಬೇಕು. ಭಾಳ ಡೇಂಜರ್ ಅದ ಬೂದಿ ಮುಟ್ಟಿಂದ. ನೋಡು ಅಜ್ಜ ಆಕಿ ಕೊಡ್ತೀನಿ ಅಂತ ಕೊಡುವಳಲ್ಲ ನಿನ್ನ ಕಣಿ ಮೊಮ್ಮಗ. ಹೊಸರು ಈಗ ನೀನು ಮುಡಿಲ್ವಾ? ತಡೆಯವ. ನಿನಗೇನು ವಚನ ಕೊಟ್ಟಿನಿ ಅಮಾಸಿ ಹೇಳಿ ನಾನು ಹತ್ತೋದಷ್ಟ ಕೆಲಸ. ಹೇಳ್ರಿ. ಯಾರನ್ನಾರ ಕರ್ಕೊಂಡ್ಬಂದು ನಡಬಾರ್ಕ ನಿಮ್ಮ ಪಾಳೆ ಅವ್ ಕೇಳಕ್ ಹೋದ್ರ ಹಂಗ ಹೋಗುದು. ಕಣಿ ಹೊಸೂರು ಅವು ನಮ್ಗೆ ಹೇಳ್ರಿ. ನಾಳೆ ಅಮಾಸಿ ನನ್ನ ದರ್ಗಾ ಹತ್ತಪ್ಪ. ಆಶೀರ್ವಾದ ಕಾಯಿ ಮುಂದೆ ನಮ್ಮ ಬುದ್ಧಿ ನಮ್ಮ ಏನು ಬಗ್ಗಿಸ್ತಿ ಅದನ್ನ ನಾವು ಮಾಡಿದ್ರೆ ನೀ ನನ್ನ ಬೂದಿ ನಂಬಿದ್ದ ಕಡೆ ಆದ್ರೆ ನಾನು ನಿನ್ನ ಕೆಲಸ ಮಾಡ್ತೀನಿ.
ಇದ್ರೊಳಗ ಲಾಲ್ಸಾ ಬೋಲಿ ಅದಾನ ಇಲ್ಲ ಅನ್ನೋದು ತಿಳ್ಕೊ ನಂಬಕ ಕೊಡೋ ಸರ್ ಅರ್ಥ ಆಯ್ತ್ರಾ ಮೇನ್ ಅದ ನೋಡು ಕುಂದ್ರಿ ಹೇಳ್ರಿ ಅದ ಎಲ್ಲಿಂದ ಬಂದಾರಂತ ನೋಡ ನೋಡ್ರಿ ಯಾರವರು ಬಾ ಒಳ್ಳೆಯಲ್ಲಿ ಯಾವ ಹಳೆ ಅಮ್ಮಾಚಿಪ್ಪ ಸಾಲ ಮಾಡಿ ಹೋಗ್ಯಾನ ಮಗ ಮಾಡ್ಯಾರಪ್ಪ ಮನೆ ಕಷ್ಟ ಮಾಡಿಯಪ್ಪ ನನ್ನ ಮಗ ಹುಡಿ ನಂಬ ಆಶೀರ್ವಾದ ಕಾಯಿ ಊಟ ಕಟ್ಕೋ ಅವ್ರ ಬುದ್ಧಿ ಹಾಕಿ ಮೊಮ್ಮಕ್ಕಳಿಗೆ ಯಾಕನ ಈಗ ಅದನ್ನ ಏನ್ ಹೇಳಿ ನಾಲ್ಕು ಮಾಡು ಈಗ ಅದರ ಏನು ಹೇಳ್ತಾರ ಅದು ಮಾಡಿ ಅದರ ಮನೆಗೆ ಆಶೀರ್ವಾದ ಕಾಯಿ ಊಟ ಕಟ್ಕೋ ನಾಳೆ ಅಲ್ಲೇ ಹೆಬ್ಬಡಿ ಬರೀ ಅಮಾಸಿ 10 ಹಂಗಾಗಿ ನಿನ್ಗ ಗೊತ್ತ ಯಾಕೆ ಕುಂದಮ್ಮ ಧಾರವಾಡದ ಹುಡುಗ ಬಂದದಲ್ಲ ಧಾರವಾಡದವ ಹೇಳ್ರಿ ನಿನಗೆ 101 ಸಲ ಆತ್ ನಾ ಹೇಳಕತ್ತಿ ಸಾಯ್ಲಿ ಅಂತ ನಿಮ್ಮ ಮರಿದೇವ್ರ ಪ್ರಸಾದ ಹೆಬ್ಬಳ್ಳಿ ನನ್ನ ಪ್ರಸಾದ ಅಲ್ಲೇ ಇಲ್ಲಿ ಸಾಯೋಲಕ್ ನೀನು ಅದಕ್ಕೆ ಹೆದರಿದಿ ನೀನ್ ಎತ್ತಂಗಡೆ ಮಾಡುತ್ತದ ಇದನ್ನ ಮಾತ್ರ ಜಾಸ್ತಿ ಆಗಿಟ್ಕೋ ಏನಾಗುದಿಲ್ಲ ಅದ ಒಮ್ಮೆಮ್ಮೆ ಅದ್ರದ್ದು ಟೈಮಿಂಗ್ ಇರ್ತತಿ ಆ ಶಕ ಅದು ಹೊರಬದ್ದಾಗ ನೀವು ಹಾದಿ ಅಂದ್ರೆ ನಿನ್ ಹಿಡ್ಕೊಂತ ಏನ್ ಹೇಳಕತ್ತೀನಿ ಅದು ಹೊರಬಿದ್ದಾಗ ಅದನ್ನ ಎದುರಿಗೆ ನೀ ಬಿದ್ದೆ ಅಂದ್ರ ನಿನ್ನ ಅಲ್ಲಿ ಗಾಲ್ ಮೇಲೆ ಮಾಡುತ್ತೆ ಅದು ಏನು ಅದ್ರ ಕೈಲಿಂದ ಮಾಡಕ್ಕಾಗುದಿಲ್ಲ ಅಲ್ಲೈತಿ ನನ್ನ ಬಾಗದ ಒಳಗ್ ಕುಂತೀನಿ ಅದು ಹೊರಗೆ ಆಟ ಆಡ್ಸತ್ ನಿನ್ನ ಏನಾಗುದಿಲ್ಲ ತೆಲಿ ಕೆಡ್ಸೋಬೇಡ ಕೊಡವು ಪ್ರಸಾದ ಹೇಳ್ರಿ ಬೆಟ್ಟಿಗೆಯವ್ರು ಬಂದಾರ ನೋಡಪ್ಪ ಬೆಟ್ಟಿಗೆ ಯಾರ್ರಿ ಬಾರಿ ಮುಂದೆ ಬರೀ ಎದ್ದು ನೌಕರಿ ಸಂಬಂಧ ಬಂದವನು ಬಾ ಅನ್ನು ಮನಿತನದ ಬಗ್ಗೆನೂ ಆಗೇಲಿ ಹೇಳ್ತಿದ್ನಲ್ಲ ಅಜ್ಜ ಮನಿಗೆ ಬಂದು ನೋಡ್ಬೇಕಪ್ಪ ಅಂತ ಹೇಳ್ರಿ ಸಾಮಾನ್ಯ ಮನಿ ಒಳಗ ನೋಡ್ರಿ ಊರು ತಂದೆ ಹ್ಞೂ ಬರೀ ನಿಗ್ರಹ ಅದನ್ನಪ್ಪ ಮತ್ತೆ ಯಾವ್ದು ಚಟಾರಿಗಳು ಇಲ್ಲಂತಾವ ಅದು ನಿಮಗೆ ಗೊತ್ತಲ್ರಿ ಇಲ್ಲಿ ಗದಿಗೆ ಮ್ಯಾಗ ನಾನು ಒಡೆದು ಹೇಳಿವ ನಿಮ್ಮ ಮನಿಗೆ ಬಂದು ನೋಡಿದ್ರೆ ಗೊತ್ತಾಗತ್ತಂತ ಅಜ್ಜ ಹೇಳ್ಯಾನ ನಿಮ್ಮ ಮನಿಗೆ ಬಂದಾಗ ಹೇಳ್ಯ ಹೆಂಗ ನೋಡ್ರಿ ಮನಿಗೆ ಬಂದಾಗ ಕರ್ಕೊಂಡು ಹೋಗ್ರಪ್ಪ ಕರ್ಕೊಂಡು ಹೋಗಿ ಅಲ್ಲಿ ಮನೆಗೆ ಬಂದಿಂದ ಹೇಳಿಂದ ಅದಕ್ಕೆ ಏನ್ ಮಾಡ್ಕೋಬೇಕು ಮಾಡಿಸ್ಕೋಬೇಕು ಅನ್ನೋದು ಹೇಳ್ತಾನ ಅದಕ್ಕೆ ಗಟ್ಟಿದ್ರೆ ಕರ್ಕೊಂಡು ಹೋಗ್ರಿ ಪರಿಹಾರ ಮಾಡ್ಕೊಳಂಗಿದ್ರ ಅದು ಎಲ್ಲ ಕಲ್ಯಾಣ ಆಗಲಿ ಅಂದ್ರ ಆತರ ಮಾಡಿಸ್ಕೋಬೇಕು ಆಮ್ಯಾಗ ಗಟ್ಟಿ ಇರ್ಬೇಕು ನಾಳೆ ಅಮಾಸಿ ದರ್ಗಾ ಹತ್ಬೇಕ ನಾಳೆ ಹೆಬ್ಬಡಿ ಬರ್ಬೇಕ್ರಿ ಆಶೀರ್ವಾದ ಕಾಯಿ ಓದ್ ಕಟ್ಬೇಕು ಮಕ್ಕಳ ಸಂಬಂಧ ಬಂದಾರಪ್ಪ ಬೆಟ್ಗೇರ ತಂಗಿ ಮುಂದೆ ಎದ್ದು ನಿಮ್ಮ ಯಜಮಾನಿ ಹೇಳ್ರಿ 10 ವರ್ಷ ಆದ್ರಪ್ಪ ನನ್ನ ಮಗಳಿಗೆ ಹೌದು ಆಗಲ್ಲ ಮಕ್ಕಳಾಗಿಲ್ಲ ಆಶೀರ್ವಾದ ಮಾಡಿ ಕಾಗೇಲ ಏನು ಹೇಳ್ಯಾನ ಹೌದು ಆಕಿಗೆ ಮುಟ್ಟಿಂದು ದೋಷ ಐತಿ ಹೌದು
ಆ ದೋಷದಿಂದ ನೋಡಿ ಮಕ್ಕಳ ಫಲ ಆಗ್ಬೋದು. ಕೊಡ್ರಿ ಮೂರನೇ ಮಠ ಅಮಾಸಿ ಹತ್ಬೇಕು, ಒಂದು ಅಮಾಸಿ ತಪ್ಪಲಾದ ಕೊನೆ ಅಮಾಸಿಯೇ ಬಂದು ಆಶೀರ್ವಾದಕ್ಕಾಗಿ ಒಂದು ಮನೆ ಕಟ್ಟಬೇಕು. ಇವನು 3 ತಿಂಗಳ ಹೇಳ್ತಾನೋ 2 ತಿಂಗಳು ಹೇಳ್ತಾನೋ ಗುಳಿಗೆ ತಗೋಬೇಕು. ಆ ಥರ ಪಥ್ಯ ಮಾಡ್ಬೇಕು. ಮೊಹರಮ್ಮದ ಒಳಗೆ ಅಕ್ಕಿ ಹಾದು ಬಂದು ನಾವು ಉಡಿ ತುಂಬ ಅರ್ಥ ಆಯ್ತು ತಿಳ್ಕೊಂಡ್ರೆ ಮೊದಲು ನಿಮ್ಮ ದುಡಿಮೆ ಬೇಕು ನನಗೆ ಮೊಹರಂ ಮಠ ಹಿಡ್ಕೊಂತಾರ ಒಯ್ರಿ ಅವ ಹುಡುಗಿ ಒಯ್ರಿ. 1 ತಿಂಗಳು ತಗೊಂಡು ನಡಬರಕ್ಕೆ ಬಿಡಂಗಿಲ್ಲ ಅವನ್ನ. ಹಾಕೊಂಬಿಟ್ಟ 3 ತಿಂಗಳು ಕಂಟಿನ್ಯೂ ಆಗಿ 3 ತಿಂಗಳು ತಗೋ ಅಂದ್ರೆ 3 ತಿಂಗಳು ತಗೋ ಕೊಡೋದು ಪ್ರಸಾದ್. ಹೇಳ್ರಿ ಇದು ಮುಂದೆ ಹೇಳ್ರಿ ಇದು ಹಾಗೆ ಒಬ್ಬ ಲಾಸ್ಟ್ ಬಂದು ದಾರ ಕಟ್ಟಿಸ್ಕೊಂಡಲ್ಲ ಕಡೆಗೆ ಈಗ ದಾರ ಕಡಿಸಿದ್ರಲ್ಲ ಕುಂತಾನಪ್ಪ ಖಾಲಿ ಉಪಯೋಗ ತಿಳಿತೀರಿ ಎದ್ದು ಬರ ಅಂದರ ನಿನಗ ತಿಳಿತೈತೇನಿಲ್ಲ. ಹೇಳ್ರಿ ಇದು ಸಲ ನಿನಗೆ ಹೇಳಿ ನಾನು ಆಯ್ತ್ರಿ ಇನ್ನ ತಪ್ಪಾಗಿತ್ರಿ ಇನ್ನ 101 ಸಲ ಹೇಳಿ. ನಿಮ್ಮಂತಾರು ನನ್ನ ಹೆಸರು ಕೆಡಿಸೋರು.